ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತೇಳಿ ತಾವು ಕೇಳ್ತಾ ಇದ್ದೀರಿ. ADLR ಮುಖಾಂತರ ಕ್ಯಾನ್ಸಲ್ ಆಯ್ತು ಅಂದ್ರ 360 ರೂಪಾಯಿನೂ ಬರಂಗಿಲ್ಲ ಅಂತೇಳಿ ಕಮಿಷನರ್ ಮುಂದೆ ಹೇಳಿದ್ವು. ನಮ್ ಯಾರೋ ಒಬ್ರು ಮಾತನಾಡ್ತಾ ಇದ್ರು, ಪಾಪ ಕಮಿಷನರ್ 1 ತಾಸು ನಿಂತರು ಅಂತ ಹೇಳಿ. ಇಲ್ಲಿ ಅಣ್ಣ 1 ತಾಸು ನಿಂತಾರ. ನಮ್ಮ ಉತ್ತರ ಕರ್ನಾಟಕ ಆಗಿದ್ರೆ ವಸ್ತಿನ ಮಾಡಿಸ್ತಿದ್ದೀವಿ. ನಮ್ಮ ಹೋರಾಟ ಹೆಂಗಿರ್ತದಂದ್ರ ಓನ್ಲಿ ಇನ್ಕಮಿಂಗ್ ಅಷ್ಟ, ಔಟ್ಗೋಯಿಂಗ್ ಇರಂಗಿಲ್ಲ. ಯಾರ ಬಂದ್ರು ನ್ಯಾಯ ಕೊಟ್ಟ ನಂತರ ವಾಪಸ್ ಹೋಗ್ಬೇಕು ಸರ್, ಬರ್ಗವ್ ಸರ್. ನಮ್ಮಲ್ಲಿ ಯಾವ್ದೋ ಅಧಿಕಾರಿ ಬಂದ್ರು ಸುಮ್ಮ ಒಂದೇನೋ ಗೌರವ ಕುರ್ಚಿ ಅಷ್ಟೇ. ಅದು ನಮ್ ಚುನಪ್ಪ ನಮ್ಮೆಲ್ಲ ಮುಖಂಡರು ಬೈತಿರ್ತಾರ, ನಾ ಕುರ್ಚಿ ಮ್ಯಾಗ ಕುಣ್ಸಂಗಿಲ್ಲ. ಅಷ್ಟು ಪದ್ಧತಿ ಇರ್ಬೇಕ್ರಿ. ಈಗ ನಿಮ್ಮನ್ನ ಚುನಾವಣೆಗೂ ಬಳಕೆ ಮಾಡ್ಕೊಂತಾರ, ಎಲೆಕ್ಷನ್ ಡ್ಯೂಟಿಗೆ ಹಾಕ್ತಾರಿಲ್ರಿ. 20-25 ವರ್ಷಗಳಿಂದ ತಾವೆಲ್ಲ ಕೆಲಸ ಮಾಡ್ತಾ ಇದ್ದೀರಿ. ಸಿದ್ದರಾಮಯ್ಯನವ್ರು ಹೇಳಿದ್ರು, ಕಮಿಷನರ್ ಹೇಳಿದ್ರು, ಶ್ರೀನಿವಾಸ್ ಪ್ರಸಾದ್ ಅವರು ಹೇಳಿದ್ರು, ಕೃಷ್ಣ ಬೈರೇಗೌಡರು ಹೇಳಿದ್ರು, ಎಲ್ಲಾರು ಮುಗಿದ್ರು. ಸನ್ಮಾನ್ಯ DK ಶಿವಕುಮಾರ್ 25 ವರ್ಷ ಆತ ತಾವೇನು ಕೆಲಸ ಮಾಡ್ತಾ ಇದ್ದೀರಿ, ನೀವೆಲ್ಲ ಅವ್ರ ಗಮನಕ್ಕಿಲ್ಲ. ಮೊನ್ನೆ ಸರ್ಕಾರ ರಚನೆ ಆಯ್ತಲ್ಲ, ಒಬ್ಬ ಸಚಿವ ನನಗೆ ಖಾತೆ ಬೇಡ ಅಂತೇಳಿ ಮನ್ಯಾಗ ಬಾಗಲ ಹಾಕೊಂಡು ಕುಂತ್ರ 12ವರೆಗೆ ಹೋಗ್ಯಾನ ಪುಣ್ಯಾತ್ಮ ಕರ್ಯಾಕ. ರಾಮಲಿಂಗಾರೆಡ್ಡಿ ಅಂತೇಳಿ ಹೆಸರು ಗೊತ್ತದ? ಸ್ವಲ್ಪ ನನಗೆ ರಾಜಕೀಯ ಕಡಿಮೆ, ಹಿಂಗಾಗಿ ಮರಿತಿರ್ತೀನಿ. ಗೋಪಾಲಣ್ಣ ಅಂದ್ರೆ 12ವರೆಗೆ ಒಬ್ಬ ಸಚಿವ ಖಾತೆ ತಗೊಳ್ಳಿಲ್ಲ ಅಂದ್ರೆ ಸರ್ಕಾರ ಬೀಳ್ತದ, ಡ್ಯಾಮೇಜ್ ಆಗ್ತದ ಅನ್ನೋ ಭಾವನೆಯಿಂದ ಒಬ್ಬರ ಮನೆಗೆ DK ಶಿವಕುಮಾರ್ ಹೋಗ್ತಾನಂತಂದ್ರ 31 ಜಿಲ್ಲೆ ಒಳಗೆ ನೀನು ಮತ ಹಾಕಿರ್ತಕ್ಕಂತ ನೀನು ಮತದಾರ ದೇವರು ಕುಂತಾರಲ್ಲ, ನಾಚಿಕ್ ಬರಂಗಿಲ್ಲ ನಿಮಗೆಲ್ಲ. ಸ್ವಲ್ಪ ನೀವು ಎಲ್ಲ ಇನ್ನು ಗಟ್ಟಿ ಆಗ್ಬೇಕು. ಯಾವ ರೀತಿ ಗಟ್ಟಿ ಆಗಬೇಕಂತಂದ್ರ ಒಬ್ಬ ವ್ಯಕ್ತಿಗಳಿದ್ರಿ ನೀವೆಲ್ಲ, ಒಂದು 100 ಮತವನ್ನ ಚೇಂಜ್ ಮಾಡ್ತಕ್ಕಂತ ತಾಕತ್ತು ನಿಮ್ಮಲ್ಲಿ ಅದ ಇಲ್ರಿ. 23 ಅರ್ಜಿ 2028 ಖರ್ಚಾಗಿಬಿಡ್ಲಿ. ಯಾಕೆ ಹೇಳ್ರಿ? 224 MLA ಒಳಗೆ ನೀವು ಯಾವ್ಯಾವ ಕ್ಷೇತ್ರದಿಂದ ಬಂದಿರಿ, ಯಾವ್ಯಾವ ಮತಕ್ಷೇತ್ರದಿಂದ ಬಂದಿರಿ, ಯಾವ್ಯಾವ ತಾಲೂಕಿನಿಂದ ಬಂದಿರಲ್ಲ, ನಿಮಗೆ ಯಾವ್ಯಾವ MLA ಸಹಕಾರ ಕೊಟ್ಟಿಲ್ಲಲ್ಲ, ಆ MLA ಮನೆಗೆ ಹಚ್ಚು ತಕ್ಕ ಸರ್ವೆ ಮಾಡೋದು ಒಟ್ಟ ಬಿಡಬೇಡ್ರಿ. ಈ ಸರ್ವೆ ಬೇರೆ ಐತಿದ. ಇಲ್ಲಿ ಯಾವ್ದದು ಶಾಂತಗೌಡ್ರ, ಎರಡೂ ಪಕ್ಷ ಒಂದೇ ಅದಾವ್ರೆ. ಇಲ್ಲಿ ನಮ್ಮ ಜನಕ್ಕೆ ಯಾವಾಗ ಅರ್ಥ ಆಗ್ತದ ಅವಾಗ ಪ್ರಜಾಪ್ರಭುತ್ವ ಜೀವಂತ ಇರ್ತದೆ. ಯಾವ್ದಂತ್ರು ಹೋಗಿದ್ ಬಿಡ್ರಿ ಪಕ್ಷ, ಅದೇನ್ ಮಾಡ್ತೀವಿ. ಈಗ ಒಂದ್ ಹಂಗ ಸುಮ್ಮನೆ ಹೇಳ್ತೀನಿ ನಾ, ಕೋವಿಡ್ನೊಳಗ ಕೆಲವೊಂದು ಮಾತು ಸೂಕ್ಷ್ಮ ಕೇಳ್ರಿ, ಗೊತ್ತಾಗ್ತದೆ. ಸನ್ಮಾನ್ಯ DK ಶಿವಕುಮಾರ್ ಅವರಿಗೆ ನಾವು ವಿನಂತಿ ಮಾಡಿಕೊಡುತ್ತೀನಿ, ಎಲ್ಲಾ ರೈತ ಸಂಘದ ಪರವಾಗಿ, ಭೂಮಾಪಕರ ಪರವಾಗಿ, ಈ ಖಾತೆ ಹಂಚೋದ್ರೊಳಗೆ 6 ತಿಂಗಳು ಹೋಗ್ತದ. ಅಲ್ಲೇ ಇಲ್ಲಿ ಕರೆದು ಸನ್ಮಾನ ಮಾಡ್ಕೊಳ್ಳೋದ್ರಾಗ 6 ತಿಂಗಳು ಹೋಗ್ತದ. ಮತ್ತೆ ನಿಮ್ಮನ್ನ ಕಾಲಿಳವ್ರು ಬಹಳ ಮಂದಿ ಆದ್ರೆ ಅದನ್ನ ಸಮಾಧಾನ ಮಾಡಕ್ 6 ತಿಂಗಳು ಹೋಗ್ತದ. ಉಳಿದ ಎಷ್ಟು ಇದು ಹೋಯ್ತು, 2 ವರ್ಷ ಹೋಯ್ತಿಲ್ರಿ. ಅಂದ್ರ ಅಧಿಕಾರ ಶಾಶ್ವತ ಅಲ್ಲ. ಅದಕ್ಕ ಬಬಲಾದಿ ಸದಾಶಿವ ಮುತ್ತೆ ಅಂತೇಳಿ ಬಿಜಾಪುರ ಜಿಲ್ಲೆಯ ಯಾವ್ದು ಬಬಲಾದಿ ಅಂತ ಒಂದು ಬರ್ತದ. ಆ ಬಬಲಾದಿ ಮಹಾತ್ಮ ಏನ್ ಕಾಲಜ್ಞಾನ ಬರದಾನ ಅಂದ್ರೆ ಇಂಥ ರಾಜಕಾರಣಿಗಳು ಅದಾರ ಮುಂದಂತ ಹೇಳಿ ಅದು ಕೆಟ್ಟ ಶಬ್ದದ. ಆ ಭಾಗದೊಳಗೆ ಹೆಂಗ ಬರದಾನ ಕಾಲಜ್ಞಾನ ಅಂತಂದ್ರ, ಮಕ್ಕಳ ಭೂಮಿ ತಲೆ ಮ್ಯಾಗ ಬಹಳ ದೊಡ್ಡ ಅಧಿಕಾರದ ಅಂತ ಹೇಳಿ, ಶ್ರೀಮಂತಿಕೆ ಅದ ಅಂತೇಳಿ, ದೊಡ್ಡಾವಧಿನ ಅಂತೇಳಿ ಮೆರ್ಯಾಕ್ ಹೋಗ್ಬೇಡ್ರಿ. ಮುಂದಿನ ದಿನಮಾನದೊಳಗೆ ಬಾಯಿಗೆ ಬಾಜೋಡಿ ಹಾಕೊಳೋ ಕಾಲ ಬರ್ತದೆ ಎತ್ತರ ಅಂತ ಹೇಳಿದ್ದ. ಒಂದು ಸಣ್ಣ ಉದಾಹರಣೆ ಕೊಡ್ಲಿ. ಮಹಾರಾಷ್ಟ್ರದೊಳಗೆ ಅಜಿತ್ ಪವಾರ್ ಅಂತ ಹೇಳಿ ಉಪಮುಖ್ಯಮಂತ್ರಿ ಇದ್ದ. ವಿಮಾನದೊಳಗೆ ಈ ಜಡಪಿ ಕ್ಷೇತ್ರದಿಂದ ಮುಂದಿನ ಜಡಪಿ ಕ್ಷೇತ್ರಕ್ಕೆ ಪ್ರಚಾರ ಮಾಡಕ್ ಹೊಂಟಿದ್ದ. ವಿಮಾನ ಬಸ್ ಮಾಗಿ ಸುಟ್ಟು ಹೋದ್ರೆ ಎಲ್ಲೂ ಸಹಿತ ಸರಿಯಾಗಿ ಸಿಕ್ಕಿಲ್ಲ. ಸಿಕ್ಕಾವೇನ್ರಿ? ಕರ್ಮ ಯಾರನ್ನೂ ಬಿಟ್ಟಿಲ್ಲ. 240 ಜನ ಕುಳಿತಿರ್ತಕ್ಕಂಥ ವಿಮಾನ ಅಪಘಾತ ಆಯ್ತಲ್ಲ, ಗುಜರಾತಿನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಅಂತೇಳಿ ಒಳಗ್ ಕುಂತಿದ್ದ. ಅವನೇನ ಸಹಿತ ಸರಿಯಾಗಿ ಸಿಕ್ಕಿಲ್ಲ. ಒಳ್ಳೆಯವರಿದ್ರೆ ಹೆಂಗ ಬದುಕ್ತಾನ ಅನ್ಲಿಕ್ಕೆ ಒಂದು ಉದಾಹರಣೆ ಹೇಳ್ತೀನಿ.
ವಿಮಾನ ಹೋಗೋಕ್ಕಿಂತ ಮುಂಚೆ ಒಬ್ಬ ತಾಯಿ ಗಣಪತಿ ದೇವಸ್ಥಾನಕ್ಕೆ ಹೋಗ್ಯಾಳ. ಆಟೋ ಲೇಟ್ ಮಾಡಿದ 10 ನಿಮಿಷ. ಆ ಹೆಣ್ಮಗಳು ಉಳ್ದಾಳ. ವಿಮಾನದೊಳಗಿಂದ ಮ್ಯಾಗಿಂದ ಒಬ್ಬ ಜಿಗದಾನ ಗ್ಲಾಸ್ನೊಳಗಿಂದ ಅವ ಉಳ್ದಾನ. 239 ಮಂದಿ. ಯಾವುದು ಶಾಶ್ವತದರಿ? ಇನ್ನೊಂದ್ ಹೇಳಿ ಬಹಳ ಅಧಿಕಾರ ಅದ ಅಂತೇಳಿ ಸರ್ಕಾರದ ಅಧಿಕಾರದ ಸಚಿವದಿನಿ, ಸಾವಿರ ಲಕ್ಷ ಕೋಟಿ ಅದ ಅಂತೇಳಿ ಜನಸಾಮಾನ್ಯರ ಮ್ಯಾಗ ಗೋರಿ ಕಟ್ಟೋದು ಬೇಡ. ಬಹಳ ಮಂದಿ ಹೋಗ್ಯಾರ. ಇದೇ ನಮ್ಮ ರಾಜ್ಯದ ಸುರೇಶ್ ಅಂಗಡಿ ಅಂತ ಒಬ್ಬರು ರೈಲ್ವೆ ಮಂತ್ರಿ ಇದ್ರು. ಕೋವಿಡ್ ಕೊರೋನಾದೊಳಗ ದೆಹಲಿ ಒಳಗ ತೀರ್ಕೊಂತಾರ ಅವ್ರು. ಕರ್ನಾಟಕಕ್ಕೆ ಸಹಿತ ಜನ ಬರಲಿಲ್ಲ. ಸ್ವಲ್ಪ ಏನ್ ಬಿರ್ಸಾಗತ್ತೆ ಅವ್ರು ಮತ್ತೆ ಹೌದಾ? ಕರ್ನಾಟಕಕ್ಕೆ ಹೆಣ ಬರಲಿಲ್ಲ. ಟಿವಿ ಒಳಗೆ ತಾವೆಲ್ಲ ಟಿವಿಯಾಗ ನೋಡಿರಿ. ದೆಹಲಿ ಒಳಗೆ ಮಣ್ಣು ಮಾಡುವಾಗ 2 ಕಾಲ ಕೈ ಹಗ್ಗ ಕಟ್ಟಿದ್ರು. 5 ಜನ ನರ್ಸ್ ಹಿಡಿದಿದ್ರು. 2 ಕಾಲ ಹಗ್ಗ ಬಿಚ್ಚಿ ಬೀಳ್ತದ, ಕಾಲ್ ಜೋತ್ ಬೀಳ್ತದ. ಹೆಂಡತಿ ಮಕ್ಕಳು ಮುಟ್ಲಿಲ್ಲ, ಸರ್ಕಾರ ಮುಟ್ಲಿಲ್ಲ, PA ಮುಟ್ಲಿಲ್ಲ, ರೈಲ್ವೆ ಸಚಿವ ಸ್ಥಾನ ಮುಟ್ಲಿಲ್ಲ. ನರ್ಸ್ಗಳ ಕಟ್ಟಿಗೆಲೆತ್ತಿ ಉದಾರ. ನಾ ಹೇಳು ಮಾತಾಡ್ತಾಗತ್ತದ ಯಾವುದು ಶಾಶ್ವತ ಅಲ್ಲ. ಅದಕ್ಕೆ ನಾ ಏನ್ ಹೇಳಕತ್ತೀನಿ, ಸನ್ಮಾನ್ಯ DK ಶಿವಕುಮಾರ್ ಅವರಿಗೆ ನಮ್ಮೆಲ್ಲಾ ಮಾತುಗಳು ತಾವು ಮಾಹಿತಿ ತರಿಸ್ಕೊಳಕತ್ತೀರಿ. ನಾವೇನ್ ಮಾತಾಡಕತ್ತೀವಿ ಎಲ್ಲಾ ನಿಮ್ಮ ಆಫೀಸ್ನೊಳಗೆ ಮಾಹಿತಿ ಅದ. ನಾ ಏನು 31 ಜಿಲ್ಲೆಗಳ ರೈತರ ಪರವಾಗಿ ಎಲ್ಲಾ ಭೂಮಾಪಕರ ಪರವಾಗಿ ವಿನಂತಿ ಮಾಡಿಕೊಡ್ತೀನಿ. ಏನ್ ಮಾಡ್ರಿ ಅಂತಂದ್ರ ಇವರೆಲ್ಲರೂ ಇವತ್ತ ಕಾಯಂ ಮಾಡ್ಕೊಂಡ್ಬಿಡ್ರಿ. ಬಾಳ ಏನ್ ಬೇಡ. ನೀವು 2 ವರ್ಷ ಇರ್ತಿರೋ, ನಾಳೆ ಬದುಕ್ತಿರೋ, ನಾಳೆ ಜೀವಂತ ಇರ್ತಿರೋ, ನಾನು ಹಿಡ್ಕೊಂಡು ಯಾರಿಗೆ ಗ್ಯಾರಂಟಿ ಅದರಿ? ನಿಮ್ಮೆಲ್ಲ ಕಾಯಂ ಮಾಡ್ಕೊಂಡ್ಬಿಡ್ರಿ. ಇದೇನು KV ಖಾಸಗೀಕರಣ ಮಾಡ್ಕೊಂತೀರಲ್ಲ, ಅದೇನು ಯಾರಪ್ಪ ಬಂದ್ರು ನಾವು ಮಾಡ್ಕೊಡಂಗಿಲ್ಲ. ಆ ಮಾತು ಬೇರೆ. ಯಾವ ಖಾಸಗೀಕರಣ ಮಾಡ್ಕೊಡೋದಿಲ್ಲ. ಬಹಳ ಮಂದಿ ಬಂದು ಹೋಗ್ಯಾರ. ಭೂ ಸುಧಾರಣೆ, ಭೂ ತಿದ್ದುಪಡಿ, ಬೀಜ ಮಸೂದೆ, RCP ಕಾಯ್ದೆ, APMC ಕಾಯ್ದೆ ತರ್ತೀನಿ ಅಂತೇಳಿ ಸೆಂಟ್ರಲ್ ಗೌರ್ಮೆಂಟ್ ಜಿಗದಾಡಿ ಹೋಗ್ಯದ. ಮಹಾರಾಷ್ಟ್ರ, ಪಂಜಾಬ, ದೆಹಲಿ, ಗೋವಾ, ಕರ್ನಾಟಕ ಎಲ್ಲಾ ರೈತ ಸಂಘಗಳ 6 ಜಿಲ್ಲೆ ಒಕ್ಕಟ್ಟಾಗಿ ದೇಶಾದ್ಯಂತ ಬಂದ್ ಮಾಡಿದ್ರೆ ನರೇಂದ್ರ ಮೋದಿ ಅವರ ಕಾಯ್ದೆ ಹಿಂದೆ ತಕೊಂಡಾರ. ಇನ್ನು DK ಶಿವಕುಮಾರ್ ಯಾವ ಲೆಕ್ಕ? ಕರ್ನಾಟಕ ರಾಜ್ಯ ರೈತ ಸಂಘ ಅಂದ್ರೆ ಬರೀ ಕರ್ನಾಟಕ ಅಲ್ಲ, ಮಹಾರಾಷ್ಟ್ರದ ನಮ್ ಜೊತೆ, ಪಂಜಾಬದ, ದೆಹಲಿ ಅದ. ಎಲ್ಲಾ ಜಿಲ್ಲೆಗಳ ಪಂಜಾಬ್ನೊಳಗೆ 776 ಮಂದಿ ರೈತರು ಸತ್ರು ಬಿಡ್ಲಿಲ್ಲ. ಪೊಲೀಸರಿಗೆ ಹೇಳಿದ್ರು ಅವ್ರು, ಸರ್ಕಾರ ನರೇಂದ್ರ ಮೋದಿ ಅವರು ಹೇಳಿದ್ರು ಈ ಎಲ್ಲಾ ರೈತರ ಮ್ಯಾಗ ಲಾಠಿ ಚಾರ್ಜ್ ಮಾಡ್ರಿ ಅಂತಂದಾಗ ಪೊಲೀಸರು ಏನ್ ಮಾಡಿದ್ರು, ಲಾಠಿ ಕೆಳಗಿಟ್ಟು ರೈತರಿಗೆ ಕೈ ಮುಗಿದ್ರ ಅನ್ನ ತಿಂದಿವಿ, ರೈತರು ಹೊಡಂಗಿಲ್ಲ ಅಂತ ಹೇಳಿದ್ರು. ದೆಹಲಿ ಒಳಗ ನಡೆದ ಘಟನೆ ಇದು. ನಮ್ಮದ ಹೆಂಗಾಗ್ಯದ ಅಂದ್ರೆ ಪರಿಸ್ಥಿತಿ, ಇನ್ನೂ ಬಹಳ ಜನ ಮುಖಂಡರು ಮಾತನಾಡೋರು ಅದಾರ. ಈ ರಾಜಕಾರಣಿಗಳ ಪರಿಸ್ಥಿತಿ ಹೆಂಗಾಗ್ಯದ ಅಂದ್ರ, ಒಬ್ಬ ಯಾವ ರಾಜಕಾರಣಿ ಆಸ್ಟ್ರೇಲಿಯಾಕ್ಕೆ ಹೋಗಿದ್ದಂತ. ಒಂದ ವೇದಿಕೆಗೆ ಸಮಾರಂಭಕ್ಕೆ ಸನ್ಮಾನ ಮಾಡೋದಂತ ಕರೆದ್ರೆ, ಯಾಕಂದ್ರೆ ಸ್ವಾಮಿ ವಿವೇಕಾನಂದ ಹುಟ್ಟಿದ ನಾಡಿನಿಂದ ಬಂದಾರ, ಅದರೊಳಗೂ ಕರ್ನಾಟಕದಿಂದ ಬಂದಾರ ಅಂತೇಳಿ ಸನ್ಮಾನ ಮಾಡೋದಂತ ಕರೆದ್ರು. ಆ ವೇದಿಕೆ ಯಾವ್ದಿತ್ತಂದ್ರೆ ನೆಕೆಟ್ ಕ್ಲಬ್ ಅಂತ ಇತ್ತು. ಅಂದ್ರ ಬೆತ್ತಲೆ ಇರ್ತಕ್ಕಂಥ ಜನರ ಸಭೆ ಅದು. ಅವಾಗ ಇವೇನಂತ ಗೊತ್ತಾಗಿದ್ದಿಲ್ಲ, ಯಾಕಂದ್ರೆ ಎಲ್ಲಾ PAಗಳು IAS ಇರ್ತಾರ, ಇವ್ಗೆ ಏನೋ ಜ್ಞಾನ ಇರೋದಿಲ್ಲ. SLC 3 ಸಲ ಫೇಲ್ ಇರ್ತಾನೆವ, ಗೊತ್ತಿರೋದಿಲ್ಲ ಪಾಪ. ಅವ್ ಹೇಳಿದಂತ ಕಾರ್ಡ್ ಒಳಗೆ ಇಂಗ್ಲಿಷ್ನೊಳಗೆ ಕಾರ್ಡ್ ಇತ್ತದು. ಬೆಳಗ್ಗೆ ಹೇಳಿದ ತಕ್ಷಣ ಹೆಂಗ್ ಮಾಡೋದಪ್ಪ ಅಂದ್ರು, ಆಸ್ಟ್ರೇಲಿಯಾದೊಳಗೆ ಏನ್ ಕಾನೂನು ಅದ ಅಂದ್ರ, 1 ಸಾರಿ ಕಾರ್ಯಕ್ರಮಕ್ಕೆ ಹಾಕೊಂಡ್ರೆ ಹೋಗ್ಲೇಬೇಕು. ಅವಾಗ ಕಾರ್ನ್ಯಾಗ ಹೋಗುವಾಗ PA ಅಂದಂತ, ಇಲ್ಲಿ ಯಾರು ಸರ್ ನಮ್ಮ ದೇಶದವ್ರು ಇರಂಗಿಲ್ಲ, ನಮ್ಮ ರಾಜ್ಯದವ್ರು ಅಂತೂ ಮೊದ್ಲ ಇರಂಗಿಲ್ಲ, ಅಲ್ಲೆಲ್ಲ ನೆಕೆಟ್ ಕ್ಲಬ್ ಬೆತ್ತಲೆ ಜನ ಇರ್ತದ್ರಿ, ನಾವು ಬಟ್ಟೆ ಕಳೆದು ಹೋಗಿ ವಾಪಸ್ ಬಂದು ಕಾರ್ನ ಹಾಕೊಂಡು ಬರೋಣ್ರಿ ಅಂತ. ಅಲ್ಲಿ ಹೋಗೋದ್ರೊಳಗೆ ಏನು ವಿಪರ್ಯಾಸ ಆಗಿತ್ತು ಅಂದ್ರ, ರಾಜಕಾರಣಿ ಮತ್ತು ಅವ್ನ PA ಇಬ್ರು ಬಟ್ಟೆ ಕಳೆದು ಒಳಗೆ ಹೋಗ್ತಾರ. ಅಲ್ಲಿ 10,000 ಜನ ಏನಿರ್ತಾರ ಸ್ವಾಮಿ ವಿವೇಕಾನಂದರ ನಾಡಿನಿಂದ, ಭಾರತದ ಅಧ್ಯಾತ್ಮದ ಪುಣ್ಯಭೂಮಿಯಿಂದ ಬರ್ತಾರ. ಅಂತ ಪುಣ್ಯಭೂಮಿಯಿಂದ ಬಂದವ್ರು ಎದುರಿಗೆ ನಾವ್ಯಾಕೆ ಬತ್ತಲೆ, ಇವ್ರು ಇವತ್ತರೆ ಬಟ್ಟೆ ಹಾಕೊಳ್ಳೋದು, ಎಲ್ಲರೂ ಬಟ್ಟೆ ಹಾಕೊಂಡಿರ್ತಿದ್ರು. ಮಲ್ಲಣ್ಣ ಏನ್ ಅರ್ಥ ನಗಾಕತ್ತಿ? ನಮ್ ಪರಿಸ್ಥಿತಿ ಹಿಂಗಾಗ್ಯದ. ಆದ್ರೂ ಒಂದು ಶುಭ ಸಂದೇಶ ಬರ್ತದ.
ಮಳೆನೂ ಆಗ್ಲಿಕ್ಕತ್ತದ, ಶುಭ ಸಂದೇಶ ಬರ್ತದೆ. ಒಟ್ಟಾರೆ ನಿಮ್ಮೆಲ್ಲರಿಗೂ ನ್ಯಾಯ ಸಿಗಲಿ. ಯಾಕಂದ್ರ ಬೆಳಗಿನಿಂದ ಪಾಪ ಎಲ್ಲರೂ ಮಾತಾಡೋದು ಮಾತುಗಳನ್ನ ಕೇಳಿ ನಾವು ಇಷ್ಟ ಸಲೀಸಾಗಿ ಅಧಿಕಾರಿಗಳನ್ನ ಹಿಂಗ ಸರಳವಾಗಿ ಎಂದೂ ಮಾತಾಡ್ಸಿಲ್ಲ ನಾವು. ನಮ್ಮ ರೈತ ಸಂಘ ಹೋರಾಟ ತತ್ವ ಚಿಂತನೆ ಅಂತಂದ್ರ ಕೆಲವು ಜನ ರಾಜಕಾರಣಿಗಳ ಶಾಂತಗೌಡರು ಬರ್ಲಿಕ್ಕೂ ಹೆದರ್ತಾರೆ. ಅಲ್ಲ, ನಾವು ಎಷ್ಟಂತ ಕೇಳುದ್ರಿ? ಒಂದು ವಿಚಾರ ಹೇಳ್ತೀನಿ. 25 ವರ್ಷ ತಾವೆಲ್ಲ ನೌಕರಿ ಮಾಡಕತ್ತೀರಿ, 1 ರೂಪಾಯಿ ಸರ್ಕಾರಿ ಪಗಾರ ಇಲ್ಲ. ನಾಳೆ ನಿಮ್ಗೆ 50-60 ವರ್ಷ ಆದ ನಂತರ ಏನೂ ರಿಟೈರ್ಡ್ ಪೇಮೆಂಟ್ ಇಲ್ಲ, ಪೆನ್ಷನ್ ಇಲ್ಲ. ಒಂದು ವಿಚಾರ ಮಾಡ್ರಿಪ್ಪ, ಹೇಳೋನು. ಈ MLA MP ಗಳು 224 ಜನ ಅದಾರಲ್ಲ, 3 ಲಕ್ಷ ಪಗಾರ ಅದ. ಇವ್ರು MLA ಮಾಜಿ ಆದಂದ್ರ ಪೆನ್ಷನ್ ಬರ್ತೈತಿ ಇವ್ರಿಗೆಲ್ಲ. ಏನಂತ ಕೆಲಸ ಮಾಡ್ತಾರ ಇವ್ರು? ಅದೆಲ್ಲ ಬೇಡ ಇರ್ಲಿ, ಬರ್ತಾರ. ಇನ್ನೊಂದು 10 ನಿಮಿಷದೊಳಗೆ ಏನೋ ಬರ್ತಾರಂತ ಮಾತುಕತೆ ನಡೆದದ. ಬಹಳ ಫಲಪ್ರದ ಆಗ್ಲಿಕ್ಕತ್ತದ, ಚರ್ಚೆ ಆಗ್ಲಿ. ಇವರು ನಮ್ಮ ಅಧ್ಯಕ್ಷರು ಪಾಪ ಕಣ್ಣೀರ್ ಹಾಕಿದ್ರು, ನೋಡಿದ್ರು ಬಹಳ ದುಃಖ ಅನಿಸ್ತದ ನಮ್ಗೆ. ಇಲ್ಲ ಹಾಕ್ಲಿ ಪಾಪ. ಇವರು ನಮ್ಮ ಭಾರ್ಗವ್ ಸರ್ ಅಂತ ನೋಡಿದ್ರು ಬಹಳ ದುಃಖ ಅನಿಸ್ತದ ಸರ್. ಇರ್ಲಿ, ಒಳ್ಳೇದಾಗ್ಲಿ. ಏನಿಲ್ಲ, ಒಂದು ಮಾತನ್ನ ತಮಗ ನಾ ಬೆಳಗ್ಗೆನೂ ಮಾತು ಕೊಟ್ಟೇನಿ, ಈಗ ಸಹಿತ ಹೇಳ್ತೀನಿ. ಏನೇ ಮಾತಿನೊಳಗೆ ಬಂದ ತಕ್ಷಣ ವ್ಯತ್ಯಾಸ ಆದರೂ ಸಹಿತ ಕರ್ನಾಟಕದೊಳಗಿರ್ತಕ್ಕಂಥ ಎಲ್ಲಾ ಸರ್ವೇರ್ಗಳಿಗೆ ಪಾಪ ಅವ್ರು ಯಾರೋ ಏನು ಕಂದಾಯ ಸಚಿವರು ಯಾರು ಅದಾರಲ್ರಿ, ಪರಮೇಶ್ವರ್, ಪಾಪ ಏನೋ ಆರಾಮಿಲ್ಲ ಅಂತವ್ರಿಗೆ. ಎಲ್ಲ ವಿಧಾನಸೌಧ ಮುಂದೆ ಬಂದು ಹೋಗ್ಯಾರಲ್ಲ ಪಾಪ. ಪುಣ್ಯಾತ್ಮ ಹೋದ್ ಸಾರಿ ಹಿಂದೆ ಗೃಹ ಮಂತ್ರಿ ಇದ್ದಾಗ ಎಲ್ಲಿ ಏನಾದ್ರೂ ಮಾಧ್ಯಮದವ್ರು ಕೇಳ್ರಂದ್ರ ನನಗ್ ಮಾಹಿತಿ ಇಲ್ಲ, ತರ್ಸ್ಕೊಂತೀನಿ. ಆ ಹಿಂದೊಬ್ಬಿದ್ದ ಮುಖ್ಯಮಂತ್ರಿ ಯಾರೇ ಹಾವೇರಿ ಕಡೆ ಬೊಮ್ಮಾಯಿ ಅಂತಿದ್ದಲ್ಲ, ಬಸವರಾಜ ಬೊಮ್ಮಾಯಿ, ಬರೇ ಮೈಕ್ ಹಿಡಿದಾರ, ದಮ್ಮು ತಾಕತ್ತು ಮಾತಾಡಿ ರಾಜೀನಾಮೆ ಕೊಟ್ಟು ಮನೆಗೆ ಹೋದ. ನಾ ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ 2028 ದಯವಿಟ್ಟು ನಾವೇನ್ ರಾಜಕಾರಣ ಮಾಡೋರಲ್ಲ, MLA ನಿಂದ್ರವರಲ್ಲ, ರಾಜಕಾರಣ ಹೊಲಸ್ನಾಗ ನಾವು ಕಾಲಿಡೋರಲ್ಲ. ಆದ್ರ ನೀವು ಮನಸ್ಸು ಮಾಡಿದ್ರ ಒಂದ್ 100 ಓಟ್ ಬದಲಾವಣೆ ಮಾಡ್ರಿ ಅಂತಂದ್ರ ಹೊಸ ಪ್ರತಿಭೆಗಳನ್ನ, ಧರ್ಮವಂತರನ್ನ, ನ್ಯಾಯವಂತರನ್ನ, ಅನ್ಯಾಯದ 1 ರೂಪಾಯಿ ಮುಟ್ಲಾರ್ದಂತ ವ್ಯಕ್ತಿಗಳನ್ನ ಒಳಗ್ ಕಳಿಸಿದ್ರಿ ಅಂತಂದ್ರ ನಾವು ಬೀದಿ ಹಾಕೊಂಡ್ರು ಪರಿಸ್ಥಿತಿ ಬರಂಗಿಲ್ಲ. ನಾ ನಿನ್ನೊಂದ್ ಹೇಳಿ ಇನ್ನೊಂದ್ಸರಿ ಹೇಳೇ ಬಿಡ್ತೀನಿ. ಅದು ನಿನ್ನ ಪಾಪ ತಾವೆಲ್ಲ ಕೇಳಿಸ್ಕೊಂಡಿಲ್ಲ, KV ಅವರಷ್ಟ ಕೇಳಿಸ್ಕೊಂಡಾರ. ಏನ್ ಮಾಡ್ರಿ ಅಂತಂದ್ರ ತಮಗೇನು ಸರ್ವೇರ್ ಅದ್ರಿ, ಇನ್ನೇನ್ ಪೇಮೆಂಟ್ ಆಗ್ತದ, ಎಲ್ಲ ಆಗ್ತದ. 2028 MLA ಚುನಾವಣೆ ಬರ್ತದಲ್ಲ, ಬಂದ ತಕ್ಷಣ ಈಗೆಲ್ಲ ಕಾಲೊಳಗ್ ಪಾದರಕ್ಷೆ ಎಲ್ಲ ಪ್ಲಾಸ್ಟಿಕ್ ಅವು ಇವು ಅದಾವ, ಇವು ಬೇಡ. ಈ ನಮ್ಮ ಭಾಗದಾಗ ಕೊಲ್ಲಾಪುರ ಮೆಟ್ ಅಂತ ಸಿಗ್ತಾವ ನೋಡಿರಿ ಭಾರ್ಗವ್ ಸರ್, ಕೊಲ್ಲಾಪುರ ಮೆಟ್ ಹೆಸರು ಕೇಳಿರಿಲ್ರಿ? ಕೇಳ್ಯಾರಂತವ್ರು. ಅದಕ್ಕೊಂದು 2,000 ರೂಪಾಯಿ ಬೀಳುತ್ತದ. 2028 MLA ಚುನಾವಣೆ ಅನೌನ್ಸ್ ಆಗಿ ಕೋಡ್ ಆಫ್ ಕಂಡಕ್ಟ್ ಘೋಷಣೆ ಆಗ್ತದಲ್ಲ, ತಗೊಳ್ರಿ. ನಿಮ್ಮೆಲ್ಲರ ಮನಿ ಹೊರಗೆ 2 ಚಲೋ ಬಿದರ್ ಕಟ್ಟಿಗೆ ಹಾಕಿ ಹಗ್ಗ ಕಟ್ಟಿ 2 ಜೋತ್ ಬಿಡ್ರಿ. ಮತ್ ಹಂಗ ಬಿಡ್ಬೇಡ್ರಿ, 2 ಟ್ಯೂಬ್ ಲೈಟ್ ಹೊರಗೆ ಹಚ್ಚರಿ. ಅವ BJP ಇರ್ಲಿ, ಕಾಂಗ್ರೆಸ್ ಇರ್ಲಿ, JDS ಇರ್ಲಿ, ಯಾವ ಮನೆಗೆ ಬಂದು ಚುನಾವಣೆಗೆ ಓಟ್ ಹಾಕ್ರಿ ಅಂತಂದ್ರ ವಿಚಾರ ಮಾಡಿ ಹಾಕ್ತೀನಿ ಅಂತ ಹೇಳ್ರಿ. ಅಕಸ್ಮಾತ್ ಕೈಯಾಗ ಗಾಂಧಿ ನೋಟ್ ರೊಕ್ಕ ಕೊಟ್ಟು ಓಟ್ ಹಾಕಂದ್ರ ಕೊಲ್ಲಾಪುರ ಮೆಟ್ ತೊಗೊಂಡ್ ಹೊಡಿರಿ, ಬಂದ ನಾ ನೋಡ್ತೀನಿ. ಇಷ್ಟು ಮಾಡಿದ್ರೆ ಅಂದ್ರ ನಮ್ಮ ರಾಜ್ಯ ಬದಲಾವಣೆ ಬಾಳ ಬಿರ್ಸತ್ತನ ಮಾತಿದ್. ಮತ್ತವ್ರು ಏನ್ ಕೇಳ್ರು ಬದಲಾವಣೆ ಆಗುವರಿ. ಚುನಾವಣೆ ಬಂತಾರ ಬರ್ಗವನ್ನ ನಮ್ಮ ಭಾಗದಾಗ ನೋಡ್ಬೇಕ್ರಿ. ರಾತ್ರಿ 1:15 1500 2,000 ರೂಪಾಯಿ ಹಿಡ್ಕೊಂಡು ಬಾಗಲ ಬಿಡ್ತಾರ್ರಿ. ಅವರಲ್ಲಿ ಬಾಗಲ ಬಡದಾರ, ಇಲ್ಲಿ ಒಬ್ಬರೇ ಬಂದಾರನ್ರಿ. ನೀವೆಷ್ಟು ಮತಕ್ಷೇತ್ರದವ್ರು ಇದ್ದೀರಿ? 31 ಜಿಲ್ಲೆಯೊಳಗೆ ಎಲ್ಲಾ ಮತಕ್ಷೇತ್ರದಾಗ ಓಟ್ ಹಾಕಿರಿ. ಇಲ್ಲ ಒಬ್ಬ MLA ಜೀವಂತ ಅದಾನನ್ರಿ ನಿಮ್ ಬಗ್ಗೆ ಮಾತಾಡಕ? ಡಾಕ್ಟರ್ BR ಅಂಬೇಡ್ಕರ್ ಇವರೆಲ್ಲರಿಗಿಂತ ಹೆಚ್ಚಿನ ಸ್ಥಾನದ ಅಧಿಕಾರ ಯಾವ್ದು ಕೊಟ್ಟಾರ ಅಂದ್ರೆ ಮತ ಅನ್ನೋ ಅಧಿಕಾರ ಕೊಟ್ಟಾರ.
ಅದಕ್ಕೆ ಪೂರ್ಣಚಂದ್ರ ತೇಜಸ್ವಿ ಅವರು ಒಂದು ಮಾತು ಹೇಳ್ಯಾರ, ಪುಂಡ ಪೋಖ್ರಿಗಳನ್ನ ಆರಿಸಿ ಒಳಗ್ ಕಳಿಸಿರಿ ಅಂದ್ರೆ ನೀವು ದಾರಿ ಹಾಕೊಂಡಿರ್ಬೇಕಾಗತ್ತೆ ಅಂತ ಹೇಳ್ಯಾರ ಅವರು. ಇವ್ರಿಗೆ ಸಂವಿಧಾನ ಗೊತ್ತಿಲ್ಲ, ಕಾನೂನು ಗೊತ್ತಿಲ್ಲ. ಎಲ್ಲ IAS IPS ಅಧಿಕಾರಿಗಳ ಕಡೆ ಮಾಹಿತಿ ತಗೊಳ್ತಾರ. ಡಾಕ್ಟರ್ BR ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ಒಂದು 5% ಇವ್ರಿಗೆ ಗೊತ್ತಾಗಿತ್ತಂದ್ರ ಇವತ್ತು ನೀವು ಬೀಜ ಕೂತಾಗ 4 ಮಂದಿ MLA ಬರ್ತಾ ಇದ್ರು. ಗೊತ್ತಿಲ್ಲ ಅವ್ರಿಗೆ. ಮತ್ತದ ವಿಚಾರ ಮಾಡಿ ನಿಮ್ಮ ಕ್ಷೇತ್ರದಾಗ MLA ಇರ್ತಾನಲ್ಲ, ಯಾವನ ಮನ್ಯಾಗರೆ ಶ್ರೀಮಂತ ಇದ್ರ ಮದುವಿದ್ರ ನಾಯಿ ನಾಳೆ ಮರಿ ಹಾಕೋದಿದ್ರ ಮಾಲಿ ತಗೊಂಡು ಹೋಗಿ ನಿಂತಿರ್ತಾರೆ. ಸರಿ ಅದ ಇಲ್ರಿ? ಬದಲಾವಣೆ ಆಗಬೇಕಲ್ಲ, ಯಾವಾಗ ಆಗೋದು? ಅದಕ್ಕಾಗಿ ನಮ್ಮ ವೃತ್ತಿಯನ್ನು ಮರಿಬಾರದು. ಕೊನೆ ಒಂದು ಮಾತೇ ನಾನು ಮಾತು ಮುಗಿಸ್ಬಿಡ್ತೀನಿ. ನಾವು ರೈತರದೀವಿ, ನಾವು ಭೂಮಿ ತಾಯಿಯನ್ನ ನಂಬಿ ಬದುಕಾಕತ್ತೀವಿ, ನೀವು ಭೂಮಿ ತಾಯಿಯನ್ನ ನಂಬಿ ಬದುಕಾಕತ್ತೀರಿ. ನಮ್ಮ ಬದುಕನ್ನ ನಾವು ಮರಿಬಾರ್ದು. ಒಮ್ಮೇನಾಗಿತ್ತು, ಒಂದು ಹಳ್ಳಿ ಒಳಗ ಒಬ್ಬ ಕಟಿಂಗ್ ಮಾಡೋ ವ್ಯಕ್ತಿ ಇದ್ದ. ನದಿ ದಾಟಿ ಬೇರೆ ಊರಿಗೆ ಹೋಗಿದ್ದ. ಬಹಳ ದೊಡ್ಡ ಶ್ರೀಮಂತನ ಕಟಿಂಗ್ ಮಾಡ್ತಾ ಇದ್ದ. ಅವನು ಲಾಟ್ರಿ ಟಿಕೆಟ್ ತಗೊಂಡಿದ್ದ, ಹೆಂಡತಿ ಕೈಯೊಳಗೆ ಕೊಟ್ಟಿದ್ದ. ಊರೇ ಗೌಡ ಶ್ರೀಮಂತನ ಕಟಿಂಗ್ ಮಾಡೋ ಸಂದರ್ಭದೊಳಗ ಗೌಡ್ರು ಪೇಪರ್ ಓದ್ತಾ ಇದ್ರು. ಅವಾಗ ಇವ್ ಕಟಿಂಗ್ ಮಾಡೋ ವ್ಯಕ್ತಿ ಅರ್ಧ ಕಟಿಂಗ್ ಮಾಡಿದ್ದ. ಅವಾಗ ಗೌಡ್ರ ನಂದೊಂದು ಲಾಟ್ರಿ ಹತ್ತದ ನೋಡ್ರಿ ಅಂತ ನಂಬರ್ ಹೇಳಿದ. ಗೌಡ್ರ ಕೊನೆ ಪುಟ ಓದ್ತಾ ಇದ್ರು, ಲಾಟ್ರಿ ನಂಬರ್ ಬಂದಿತ್ತು, ನಿಂದ ಹತ್ತದ ಅಂದ್ರು. 50 ಲಕ್ಷ ಹತ್ತಿತ್ತು. ಅವಾಗ ಕಟಿಂಗ್ ಮಾಡೋ ಸಾಮಗ್ರಿ ಏನಿತ್ತಲ್ರಿ ಅದೆಲ್ಲ ತೆಗೆದು ಡಬ್ಬ್ಯಾಗ ಹಾಕಿಬಿಟ್ಟ. ಅವಾಗ ಗೌಡ್ರ ಅದ್ರ ಅರ್ಧ ಮಾಡಿ ಕಟಿಂಗ್ ಪೂರ ಮಾಡಂದ್ರು. ಗೌಡ್ರ ಇಲ್ಲಿ ಮಠ ನೀವು ಶ್ರೀಮಂತರು, ಇವತ್ತು 50 ಲಕ್ಷ ಇರ್ತದ, ನಾ ಶ್ರೀಮಂತ ಅಂತ. ಯಾಕೋ ಮಾಡಂದ್ರ ಮಾಡ್ಲಿಲ್ಲವ. ಕಟಿಂಗ್ ಡಬ್ಬಿ ತಗೊಂಡ ನದಿ ಒಳಗ ದೋಣಿ ಒಳಗ ಹೋಗ್ತಾ ಇದ್ದ, ಅರ್ಧಕ್ ಹೋಗಿದ್ದ. ಅವ್ನ ತಲೆಯಾಗ ಬಂದ್ 50 ಲಕ್ಷ ರೂಪಾಯಿ ಹತ್ತದ. ನಾನ್ ಯಾಕಿನ್ ಜನರ ಕಟಿಂಗ್ ಮಾಡ್ಲಿ, ನಾ ಮಾಡಂಗಿಲ್ಲ. ಈ ಡಬ್ಬಿ ಹೊಳ್ಯಾಗ ಬಿಟ್ಟು ಹೊಳ್ಯಾಗ ಬಿಟ್ಟ ಮನೆಗೆ ಹೋದ. ಹೆಂಡತಿ ಹತ್ರ ಹೋಗಿ ತೈ 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 ಕುಣಿಲಿಕ್ಕತ್ತ. ಏನಾಗೈತ್ರಿ ತಂದಾಗ ಹೆಂಡತಿಗೆ ಹೇಳ್ತಾನ, 50 ಲಕ್ಷ ರೂಪಾಯಿ ಲಾಟ್ರಿ ಹತ್ತದ, ನಾ ಟಿಕೆಟ್ ಕೊಟ್ಟಿನಲ್ಲ, ಎಲ್ಲೆದ ತಗೊಂಡು ಬಾ ಅಂದ. ಅವಾಗ ಹೆಂಡತಿ ಅಂತಾಳ, ನೀವು ಏನ್ ಬೇಕಾದ್ದು ಮರಿಬಹುದ್ರಿ, ನಾನು ಮರಿಬಹುದು, ಆದ್ರ ಬದುಕಿನೊಳಗ ನಿಮಗ ನಮಗ ಅನ್ನ ಕೊಟ್ಟಿರ್ತಕ್ಕಂತ ಎಂದು ಡಬ್ಬಿ ಮರೆಯಂಗಿಲ್ಲಲ್ರಿ, ಆ ಡಬ್ಬಿ ಕೆಳಗೆ ಒಳಗಿಟ್ಟಿನ್ರಿ ಅಂತ. ಎಲ್ಲಿ ಹೋಗಿತ್ರಿ ಡಬ್ಬಿ? ಈ ಎಲ್ಲಾ ರಾಜಕಾರಣಿಗಳು ಎಲ್ಲಿ ಬರ್ಬೇಕು? ನಾಳೆ ನಿಮ್ಮ ಹತ್ರನ ಬರ್ಬೇಕು. ಅವಾಗ ಬರೋಬ್ಬರಿ ಪಾಠ ಕಲಿಸಿದ್ರಿ ಅಂತಂದ್ರ ನಾವೆಲ್ಲ ನಿಮ್ಮ ಹೋರಾಟಕ್ಕೆ ಯಾಕೆ ಬರಾಕತ್ತೀವಿ ಅಂತಂದ್ರ ನಮ್ಮದು ಒಂದು ಸ್ವಾರ್ಥದ. ಇದ್ರೊಳಗ ನಮ್ದು ಒಂದು ಸ್ವಾರ್ಥದ. ಮೊನ್ನೆ ವಿದ್ಯಾರ್ಥಿಗಳ ಹೋರಾಟಕ್ಕೆ ಹೋದಾಗ ಭಾಗವಹಿಸ್ತಾರೆ, ನಮ್ದೊಂದು ಸ್ವಾರ್ಥ ಇತ್ತು. ಏನು ಸ್ವಾರ್ಥದ ಅಂತಂದ್ರ 2,86,000 ಜನ ವಿದ್ಯಾರ್ಥಿಗಳು ನೌಕರಿ ಹತ್ತಿರ ಅಂತಂದ್ರ ಅವ್ರ ಕಡೆಯಿಂದ ಒಂದು ಪ್ರಮಾಣ ಮಾಡಿಸೋದೇ ನಾವು. ರೈತರ ಕಡೆ, ಬಿದ್ದವ್ರ ಕಡೆ, ದೀನ ದಲಿತರ ಕಡೆ, ಕಾರ್ಮಿಕರ ಕಡೆ ಜೀವನ ಪರ್ಯಂತ ನಾವು 1 ರೂಪಾಯಿ ಮುಟ್ಟಂಗಿಲ್ಲ ಅಂದ್ರೆ ನಿಮ್ಮ ಹೋರಾಟಕ್ಕೆ ಬರ್ತೀವಿ ಅಂತೇಳಿ ಮಾತು ತಗೊಂಡೇವಿ. ಮೊನ್ನೆ DK ಶಿವಕುಮಾರ್ ಹೇಳ್ಯಾರಲ್ಲ, ಭ್ರಷ್ಟಾಚಾರ ಮುಕ್ತ ರಾಜ್ಯ ಅಂತೇಳಿ. ಭ್ರಷ್ಟಾಚಾರ ಮುಕ್ತ ನೇಮಕ ಮಾಡೋ ಮಾರ ರಾಜ್ಯ ಮುಕ್ತ ಆಗಿ ಆಗ್ತದೆ. ಯಾಕ್ರಿ ಆಗಂಗಿಲ್ಲ? ನಮ್ದು ಏನು ಸ್ವಾರ್ಥ, ನೀವೆಲ್ಲ ರೈತರ ಪರವಾಗಿ ಒಳ್ಳೆ ಕೆಲಸ ಮಾಡಿ ಕೊಟ್ಟರೆ ಅಂದ್ರೆ ರೈತ ಉದ್ಧಾರ ಆಗ್ತಾನ. ರೈತ ಉದ್ಧಾರ ಆದ್ರೆ ನೀವು ಉದ್ಧಾರ ಆಗ್ತೀರಿ, ನೀವು ಉದ್ಧಾರ ಇಡೀ ರಾಜ್ಯ ಉದ್ಧಾರ ಆಗ್ತದೆ. ಅದಕ್ಕೆಲ್ಲರಿಗೂ ಶುಭ ಆಗಲಿ. ಏನು ಸುದ್ದಿ ಬರ್ತದ. ಈಗ ನಮ್ಮ ಮಾತಾಡ್ತೀರಿ ಶಾಂತಗೌಡ ರಾಜು ಪವಾರ್, ನಮ್ಮ ರಾಜು ಪವಾರ್ ಅವರು ಮಾತನಾಡ್ತಾರೆ.